बोलो भारत माता की जय. जय गुरुदेव, जय जगत. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ಜಯಂತಿ ಇದೇ 12 ಜನವರಿ 2026 ನಮ್ಮ ಗೋಕಾಕ್ ತಾಲೂಕಿನ ಪುಣ್ಯಕ್ಷೇತ್ರವಾದಂಥ ಶ್ರೀ ಶಿವಲಿಂಗೇಶ್ವರ ಕರ್ತಗದ್ದುಗೆ ಅತ್ಯಂತ ಪ್ರೀತಿಯಿಂದ ತನ್ನ 24ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಶ್ರೀಮನ್ನಿರನ ಬ್ರಹ್ಮಸ್ವರೂಪಿ ಕುಮಾರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹೂಲಿಕಟ್ಟಿ ಗ್ರಾಮದಲ್ಲಿ ಆಯೋಜಿಸಿದಾಗ ಸ್ವಾಮಿ ವಿವೇಕಾನಂದರ ಏಕಪಾತ್ರಾಭಿನಯವನ್ನು ಮಾಡಬೇಕೆನ್ನುವಂಥ ಪ್ರೀತಿಯ ಕರೆಯನ್ನು ನನಗೆ ಕೊಟ್ಟಿದ್ದರಿಂದ ನಾನು ಈಶ್ವರಚಂದ್ರ ಬೆಟಗೇರಿ, ತಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಹಾಗೂ ಸಾಹಿತಿ, ನಾನು ಸ್ವಾಮಿ ವಿವೇಕಾನಂದರ ಏಕಪಾತ್ರಾಭಿನಯವನ್ನು ಮಾಡಿದ ಈ ಒಂದು ಕೃತಿಗೆ ಪೂಜ್ಯರು ಬಹಳ ಒಂದು ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದರಿಂದ ನಮ್ಮ ವಾಹಿನಿ ಮುಖಾಂತರವಾಗಿ ವಿವೇಕಾನಂದ ಏಕಪಾತ್ರಾಭಿನಯವನ್ನು ನಮ್ಮ ಆತ್ಮೀಯರಾದಂಥ ಎಂ.ಐ. ಜ್ಯೋತಾ ಅವರವರ ಒಂದು ಸಹಕಾರದಿಂದ ಪ್ರದರ್ಶನ ಮಾಡ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಅರಿಯೋಣ, ಅವರಿಗೆ ಧನ್ಯತೆಯನ್ನು ನಾವು ಅರ್ಪಿಸೋಣ. ಭರತ ಭೂಮಿ ನನ್ನ ತಾಯಿ, ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿಗೆರೆವೆ, ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಸಿಂಧು ಯಮುನೆ ದೇವಗಂಗೆ, ತಪತಿ ಕೃಷ್ಣ ಭದ್ರ ತುಂಗೆ, ಸಲಿಲ ತೀರ್ಥ ಪುಣ್ಯರಂಗೆ. ಭರತ ಭೂಮಿ, ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಮತದ ಬಿರುಕುಗಳನ್ನು ಮುರಿವೆ, ನುಡಿಗಳೊಡಕುಗಳನ್ನು ತೊಡೆವೆ, ತೊತ್ತ ತೊಡಕುಗಳನ್ನು ಬಿರಿವೆ. ಭರತ ಭೂಮಿ, ಭಾರತ ಭೂಮಿ ನನ್ನ ತಾಯಿ,